ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀರಿ. ಮತ್ತೊಮ್ಮೆ ಅವರಿಗೆ ಗೌರವ ಕೊಡಬೇಕಂದ್ರೆ ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ತರ ನಡ್ಕೊಳ್ಳಿಯಪ್ಪ. ಸ್ವಲ್ಪ ಹಿಂದಕ್ಕೆ ಹೋಗಿ ದಯಮಾಡಿ ಹಿಂದಕ್ಕೆ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಅಮ್ಮ ತಾರಮ್ಮ ಮಾತನಾಡುವಂತ ಸಮಯ. ಎಲ್ರಿಗೂ ನಮಸ್ಕಾರ. ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ. ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ರವರಿಗೆ ಮೊದಲನೇದಾಗಿ ಬಾಲ್ಕನಿಯಲ್ಲಿ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳ ತರನೇ ನೀವು. ಅದು ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಾಕಿರ್ತಾರೆ, ಇನ್ನೂ ತಳ್ಳದ ರೀತಿ ಇಟ್ಕೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ. ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ. ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ನಿಮ್ಮ ಮನೇಲಿ ನಿಮ್ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮ. ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ರಿ ಅಂತ. ಅಮ್ಮ ಸ್ವಲ್ಪ ಜಾಸ್ತಿ, ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಡಿ. ಅವ್ರು ಏನಾಗ್ತಿದ್ರು ಅಂದ್ರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ. ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡ್ಸ. ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂತ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂತ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ತನ್ವೀರ ನೀನು. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದ್ರೆ ಆ ಥರದ ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ. ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ. ನಮಗೆ ಒಂದೊಂದ್ಸತಿ ಗೊತ್ತೇ ಆಗೋದಿಲ್ಲ, ಅಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದಾನೆ ಇವನು ಅಂತ ಹೇಳಿ. ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸಿ ಬೇರೆ.
ನನ್ನಂಗೂ ದೊಡ್ಡನು ಈ ಕ್ಯಾರೆಕ್ಟರ್. ಎಷ್ಟು ಚಂದ ಕಾಣಿಸ್ತಿ, ತುಂಬಾ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನೀವಿಬ್ಬರು ಕೆಮಿಸ್ಟ್ರಿನೇ ಕಾಣೋದು. ಇನ್ನೊಂದು ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧರ್ಮೀನ್ ಬಗ್ಗೆ. ನೀವು ಯಾರು ಅವ್ನ ಅಡಗಿಸ್ಬಾರ್ದು, ನೀವು ಯಾರು ಅವ್ನು ತಮಾಷೆ ಮಾಡಬಾರ್ದು. ಅವನ ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಆಗನೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅವ್ರು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ ಇಟ್ಕೋಬೇಕು ಸರ್ ಅಂದ್ರೆ ಇಟ್ಕೊಳ್ಳೇಬೇಕಾ, ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ನೋಡ್ತೀನಿ ಸರ್, ಕಣ್ಣಿಂದ, ಕೈಯೆಲ್ಲ ಯಾಕೆ ಸರ್ ಅಲ್ಲೂ. ಅಯ್ಯೋ ಇವನ್ ಕೇಳಿ ಹೀರೋ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೇ, ಆದರೂ ಏನು ನೀನು ಬೇಗ ಮದುವೆ ಮಾಡ್ಬೇಕನ್ನೋ, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ. ಅದಾದ್ಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ರೂ ಕೂಡ ಬೇರೆ ಎಲ್ಲಾ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಯ್ಯೋ ಅಂದ್ರೆ ಮನೆಗೆ ಬಂದಷ್ಟು ಖುಷಿ ಸರ್ ಸಂಪತ್ತಿಗೆ. ಸಂಪತ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬಾ ಇಷ್ಟಪಡ್ತೀರಾ ಅಲ್ಲಿನ ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬಾ ತುಂಬಾ ಮುದ್ದಾದ ಪಾತ್ರ, ಬಹಳ ಒಳ್ಳೆ ಪಾತ್ರ. ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನ ನಾನು ಜ್ಞಾಪಿಸ್ಕೊಳ್ಳೇಬೇಕು, ಬಹಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತೆ ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು. ಬನ್ನಿ ಗೌಡ್ರೆ, ಬನ್ನಿ. ಇವರೇ ಈ ಚಿತ್ರದ ನಿರ್ಮಾಪಕರು, ಚೇತನ್ ಗೌಡ್ರು. ಹೊರಗಬೇಡಿ, ಯಾಕಂತಂದ್ರೆ ಅಲ್ಲಿಗಾಗಲೇ ಇದಾಗಿದೆ, ತೊಂದರೆ ಆಗ್ತಿದೆ. ಮತ್ತೆ ಆ ಮಕ್ಕಳಿಗೆ ಏನಾದರೂ ತೊಂದರೆ ಅಂದ್ರೆ ಇಡೀ ಚಿತ್ರತಂಡಕ್ಕೆ ನಮಗೆ ಇದು ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನ ಏನು ಮಾಡಬೇಡ್ರಪ್ಪ. ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀರಿ, ಮತ್ತೊಮ್ಮೆ ಅವರಿಗೆ ಗೌರವ ಕೊಡಬೇಕಂದ್ರೆ, ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ತರ ನಡ್ಕೊಳ್ಳಿಯಪ್ಪ. ಸ್ವಲ್ಪ ಹಿಂದಕ್ಕೆ ಹೋಗಿ, ದಯಮಾಡಿ ಹಿಂದಕ್ಕೆ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.